ನಮಸ್ಕಾರ. ಇಲ್ಲಿ ನೀವು ನೋಡುವಂಥದ್ದು ಇವು ಏನಪ್ಪ ಅಂತಂದರೆ ಟೈಗರ್ ಐ ಸ್ಟೋನ್ ಎಂದು ಇದರ ಹೆಸರು. ಈ ಟೈಗರ್ ಐ ಸ್ಟೋನನ್ನು ಧಾರಣೆ ಮಾಡುವುದರಿಂದ ನಮಗೆ ಏನೆಲ್ಲ ಫಲಗಳು ಸಿಗುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ. ನೋಡು, ಹೆಚ್ಚು ಕಡಿಮೆ ಇದು ಹುಲಿಯ ಕಲರ್ ಥರನೇ ಇದೆ. ಇದು ಕೂಡ ಹುಲಿಯ ಬಣ್ಣದ ಥರನೇ ಇದ್ದಾವೆ. ಹುಲಿಯ ಯಾವ ಕಲರ್ ಇರ್ತದೆ, ಹುಲಿ ಆ ಬಣ್ಣದ ಥರನೇ ಇದು ಕೂಡ ಬಣ್ಣವಾಗಿದ್ದಾವೆ. ಇದು ಯಾವುದೇ ರೀತಿ ಆರ್ಟಿಫಿಷಿಯಲ್ ಅಲ್ಲ. ಇದು ನಾವು ಮನೆ ಕಟ್ಟಲಿಕ್ಕೆ ಬಳಸುವಂಥ ಕಲ್ಲುಗಳು ಯಾವ ರೀತಿಯಾಗಿ ಭೂಮಿಯಲ್ಲಿ ಸಿಗುತ್ತವೆ, ಅದೇ ರೀತಿಯಾಗಿ ಈ ಕಲ್ಲುಗಳು ಕೂಡ ಭೂಮಿಯಲ್ಲಿ ಸಿಗುವಂಥದ್ದು. ನೋಡಿ, ಇದು ಹುಲಿಯ ಬಣ್ಣದ ಕಲರ್ ಇರುವ ಸಲುವಾಗಿ ಇದಕ್ಕೆ ಕೂಡ ಟೈಗರ್ ಐ ಎಂದು ಹೆಸರು. ಈ ಟೈಗರ್ ಐ ಧಾರಣೆ ಮಾಡುವುದರಿಂದ ಯಾರು ಕೂಡ ಮಾತನಾಡಲು ಸ್ಟೇಜ್ ಮೇಲೆ ಮಾತನಾಡಲು ಬರುವುದಿಲ್ಲವೋ, ಅಂದರೆ ಯಾವುದೆಲ್ಲ ರೀತಿಯಾಗಿ ಅವರಿಗೆ ಜ್ಞಾನವಿರುತ್ತದೆ. ಸ್ಟೇಜ್ ಮೇಲೆಗಡೆ ಹೋಗಿ ಮಾತನಾಡುವಂತಂದರೆ ಅವರಿಗೆ ಮಾತನಾಡಲು ಸಾಧ್ಯವಾಗುವುದಿಲ್ಲ. ಆ ರೀತಿಯಾಗಿ ಇರುವಂಥವರಿಗೆ ಇದನ್ನು ಧಾರಣೆ ಮಾಡುವುದರಿಂದ ಸ್ಟೇಜ್ ಮೇಲೆ ಹೋಗಿ ಮಾತನಾಡುವುದು ಒಂದು ಹುಮ್ಮಸ್ಸು ಮತ್ತು ಅವರಿಗೊಂದು ಧೈರ್ಯ ಬರ್ತದೆ. ಮತ್ತು ಕೆಲವೊಂದಷ್ಟು ಮಕ್ಕಳು ಸ್ಕೂಲಲ್ಲಿ ಕೂಡ ಮತ್ತು ಯಾರಾದರೂ ಮಾತಾಡಿಸಿದರೆ ಗಾಬರಿ ಬೀಳುತ್ತಾರೆ. ಅಂಥವರು ಕೂಡ ಗಾಬರಿ ಬೀಳುವಂಥವರು ಕೂಡ ಇದನ್ನು ಮಕ್ಕಳಿಗೆ ಕಟ್ಟೋದ್ರಿಂದ ಆ ಮಕ್ಕಳು ತುಂಬ ಧೈರ್ಯಶಾಲಿಯಾಗಿರುತ್ತಾರೆ ಎಂದು. ಅದೇ ರೀತಿಯಾಗಿ ರಾಜಕೀಯ ಮಾಡೋರು, ರಾಜಕೀಯ ಮುಖಂಡರು ಕೂಡ ಇದನ್ನು ಧಾರಣೆ ಮಾಡಬಹುದು. ಧಾರಣೆ ಮಾಡೋದ್ರಿಂದ ಅವರಿಗೆ ಅವರ ಒಂದು ಗುಂಪಿನಲ್ಲಿ ಅವರಿಗೊಂದು ಅಗ್ರಜ ಸ್ಥಾನವನ್ನು ಸಿಗುತ್ತದೆ. ಅಗ್ರಜ ಸ್ಥಾನವಂತಂದರೆ ಅವರಿಗೊಂದು ದೊಡ್ಡ ಸ್ಥಾನವೂ ಸಿಗುತ್ತದೆ. ಯಾಕೆ ಅಂತಂದರೆ ಇವಾಗ ಹೇಗೆ ಹುಲಿ ಒಂದು ಪ್ರಭಾವಶಾಲಿಯಾಗಿರುತ್ತದೆಯೋ ಆ ರೀತಿಯಾಗಿ ಇದನ್ನೊಂದು ಅವರು ಧಾರಣೆ ಮಾಡೋದ್ರಿಂದ ಇವು ನಮ್ಮ ಮತ್ತು ಯಾರು ಇದನ್ನು ಧಾರಣೆ ಮಾಡುತ್ತಾರೆ ಅವರ ಚರ್ಮಕ್ಕೆ ಇದೊಂದು ಅರ್ಥವಾಗುವುದರಿಂದ ಹೀಗಾಗಿ ಅವರಲ್ಲಿ ಒಂದು ಲೀಡರ್ಶಿಪ್ ಅನ್ನುವಂಥ ಒಂದು ಕ್ವಾಲಿಟಿ ಅಥವಾ ಒಂದು ಮನೋಭಾವಗಳು ದೊರೆಯುತ್ತದೆ. ಇದು ಸಣ್ಣದಾಗಿದೆ, ಇದನ್ನು ಮಕ್ಕಳ ಬಳಸುವಂಥದ್ದು. ಅದೇ ರೀತಿಯಾಗಿ ಈ ರೀತಿಯಾಗಿ ಇವು ಬ್ರಾಸ್ಲೆಟ್ಗಳು, ಇದನ್ನು ದೊಡ್ಡವರು ಕೂಡ ಹಾಕೊಳ್ಳುವಂಥದ್ದು. ಈ ಬ್ರಾಸ್ಲೆಟ್ಗಳನ್ನು ಹಾಕೊಳ್ಳೋದ್ರಿಂದ ಅತ್ಯಂತ ಪ್ರಭಾವಶಾಲಿಯಾಗಿ ಅವರು ಹೊರಹೊಮ್ಮುತ್ತಾರೆ. ಚಿಕ್ಕ ಮಕ್ಕಳಿಗೆ ಇದೊಂದು ಸಣ್ಣದೊಂದು ಧಾರಣೆ ಮಾಡೋದರಿಂದ ಅವರ ಭಯ ಕಡಿಮೆ ಆಗುತ್ತದೆ.